ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಭಾನುವಾರ, ಇವತ್ತು ರಜೆ ದಿನ. ನಮ್ಮ ಮನೆಯೊಳಗೆ ರಜೆ ದಿನ ಬಹಳಷ್ಟು ಕೆಲಸ. ನಮ್ಮ ಮನೆಯವ್ರಂತೂ ಮೊದಲು ಕಂಪೌಂಡ್ ತೊಳೆಯೋ ಕೆಲಸನ ಇವತ್ತು. ನೀರು ಕೊಡ್ಲಿಲ್ಲ, ಏನಿಲ್ಲ, ಎದ್ದ ತಕ್ಷಣ ಕಂಪೌಂಡ್ ತೊಳೆಯಕ್ಕೆ ಹೋಗಿದ್ದಾರೆ. ಅವರ ಪ್ರತಿ ವಾರಕ್ಕೊಮ್ಮೆ ಅದ ನೀರ ಟಾಕಿ ತುಂಬಿದ ಪಂಚಾಯತಿ ನೀರು ಬಂದಿರ್ತದ, ಟಾಕಿ ತುಂಬಿದ ನೀರು ಖಾಲಿ ಮಾಡಕ್ ಬೇಕಾ ಅವರಿಗೆ. ಮೊದ್ಲ ನೀವು ಹೇಳಿದಂಗ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವತ್ತ ರಾತ್ರಿ ಮಲ್ಕೊಂಡ್ಮೇಲೆ ಬೆಳಿಗ್ಗೆ ಎದ್ಕೊಳ್ಳಿ ಏನ್ ಕೆಲಸ ಆಯ್ತೀನಿ ಅಂತ ಆ ರೀತಿ ಪ್ಲಾನ್ ಮಾಡ್ಕೊಂಡು ಅವ್ರು ನಡೆದಿರ್ತಾವ. ಪ್ಲಾನ್ ದಿಂದಾನೇ ಇಷ್ಟು ಮುಂದೆ ಹೋಗ್ತಾ ಇದಾರೆ ಅವ್ರ. ಅದಕ್ಕೆ ನಮ್ಗೆ ಪ್ಲಾನ್ ಬೇಕಾ ಅಭಿಮಾನಿಗಳೇ. ಪ್ಲಾನ್ ನಮಗೂ ನಾವು ನಾಳೆ ಏನ್ಪಾ ಮಾಡೋರದೇವಂತ ನಾವು ರಾತ್ರಿನ ಎಲ್ಲ ಪ್ಲಾನ್ ಮಾಡಿ ಇಟ್ಕೋಬೇಕು. ಆಮೇಲೆ ಇವತ್ತಿಂದ ಏನಿದೆ ಗೊತ್ತಾ, ಸ್ಪೆಷಲ್ ಸಂಡೇ. ಇವತ್ತು ಯಾರು ಬರ್ತಾರ ಏನು ನಮ್ಮ ಮನೆಗೆ, ಮಗಂದ ಎಕ್ಸಾಮ್, ಆಮೇಲೆ ಹಿರಿ ಜೀವ ನೋಡಿದ್ರೆ ದಿನಾಲೂ ಒಂದೊಂದು ಆರಾಮಿಲ್ಲ, ಹಂಗಾಯ್ತು ಹಿಂಗಾಯ್ತು, ಅದಾಯ್ತು ಇದಾಯ್ತು. ಹಿರಿಯರ ಮನೆಯೊಳಗ ರೊಟ್ಟಿ ಇಷ್ಟ ಆಗ್ತಾ ಇಲ್ಲ, ಚಪಾತಿ ಇಷ್ಟ ಆಗ್ತಾ ಇಲ್ಲ, ಅವರು ಕೆಲಸವ್ರು ಮಾಡಿದ ಅಡುಗೆ ಇಷ್ಟ ಆಗ್ತಾ ಇಲ್ಲ, ಆಮೇಲೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ತರ ಇರುವಂತದ್ದು ಖುಷಿ ಮನೆಯೊಳಗ ಅವ್ರ ಈ ರೀತಿ ಹಿಂಗ ಮಾಡ್ಕೊತಾ ಇದಾರೆ. ಅದೆಲ್ಲ ನಿಮ್ಗೆ ನೋಡಾಕ್ನು ಅವ್ರ ಇರೋದ್ರೊಳಗ ನಾವು ಅವ್ರಿಗೆ ಹೆಂಗ್ ಖುಷಿಯಾಗಿರ್ತೀವಿ, ಹೆಂಗ್ ಮಾಡ್ತೀವಿ ಅಂತ ನೋಡಾಕ್ ನಿಮಗೆ ನಮ್ಮ ಲಾಗ್ ಉದ್ದೇಶನೇ ಇದೈತಿ. ಫ್ಯಾಮಿಲಿ ಲಾಗ್ ಐತಿ ನಮ್ದು. ಇದು ಫ್ಯಾಮಿಲಿಗೆ ಯಾವ ರೀತಿ ಫ್ಯಾಮಿಲಿ ಗಟ್ಟಿ ಬಂಧನ ಇಟ್ಕೊಳ್ಳೋದು, ಮಗ ಮತ್ತೆ ತಾಯಿ, ಆಮೇಲೆ ಅತ್ತೆ ಸೊಸೆ, ಆಮೇಲೆ ಅಣ್ಣ ತಂಗಿ, ಗಂಡ ಹೆಂಡತಿ, ಈ ರೀತಿ ಬಂಧನಗಳು ಏನಾವ ಸಂಬಂಧಗಳು ಅದಾವ ಅವು ಹೆಂಗ್ ಗಟ್ಟಿ ಇರೋದು, ಯಾವ ರೀತಿ ಇರೋದು, ಕಾಮಿಡಿ ಯಾವ ರೀತಿ ಕೆಲಸ ಎಲ್ಲಾನು ನೋಡಾಕ್ ನಮ್ಮ ಲಾಗ್ಗಳು ಸಿಗ್ತೈತಿ. ಬಹಳ ಇಷ್ಟ ಆಗ್ತದ. ಮತ್ತೆ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ. ಆಮೇಲೆ ಏನ್ ಹೇಳ್ತಾ ಇದೀನಿ ಗೊತ್ತಾ, ನಿಮಗ ಬಹಳ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ. ಅವ್ರಿಗೆಲ್ಲರಿಗೂ ಮುಟ್ಟಬೇಕು. ಮನೆಯೊಳಗೆ ಈ ರೀತಿನೂ ಇರ್ತಾರಪ್ಪ ನಮ್ಮಂತ ಹೇಳಿ ಗೊತ್ತಾಗ್ಬೇಕು. ಆ ತರ ಮಾಡಿ ಅಭಿಮಾನಿಗಳೇ. ಮತ್ತ ಇವತ್ತಿನ ದಿನ ಏನೇನಾಗ್ತದ ನೋಡೋಣ, ನಡೀರಿ. ಮಸಾಜ್ ಮಾಡ್ಕೊಂಡು ಕೂತ್ಲು ನಮ್ಮ ಅತ್ತೆಯವ್ರದ್ದು. ಅದ ಹೇಳಿದೇವಕಿಗೆ ಮಸಾಜ್ ಮಾಡಿ. ಟೈಮ್ 8:30 ಆಯ್ತು. ವಾರದ ಶುಭ ಮುಂಜಾನೆ ನಿಮಗೆ. ಕೆಲಸ ನಡ್ದದ ಮನೆಯವ್ರದ. ಮನೆಗಳು ಇವತ್ತು ಭಾನುವಾರ. ಇವಳು ಸಕ್ಕು ಬಾತ್ರೂಮ್ ತೊಳಿತಾಳ. 9:10 ನಮ್ಮ ಬಾತ್ರೂಮ್ ಇವತ್ತು ತೊಳಿತಾ ಇದ್ದಾಳೆ. ಈ ಸೈಡ್ದ ಭಾನುವಾರಕ್ಕೊಮ್ಮೆ ತೊಳಿತಾಳ. ಎಲ್ಲಾರು ಬಂದವ್ರ ಆ ಕಡೆ ಹೋಗ್ತಾರ ಶಂಭುವಿನ ರೂಮ್ದಾಗ. ಅದ್ರ ಸಲುವಾಗಿ ಅದ್ ಬಾತ್ರೂಮ್ ದಿನಾಲು ತೊಳ್ಯಾಕ ಹೇಳಿತ ಅವಳಿಗೆ. ದಿನಾಲು ತೊಳಿತಾರ. ಯಾಕಂದ್ರೆ ವಯಸ್ಸಾಗಿದವ್ರು ನಿಮ್ಗೆ ಹೆಂಗ್ ಗೊತ್ತದ ಯಾವ ರೀತಿ ಬಾತ್ರೂಮ್ ಆಗಿರ್ತೈತಂತ. ಅದಕ್ಕೆ ಪಾಪ ಅವ್ರಿಗೆ ನಾವು ಹೇಳಕ್ ಬರೋದಿಲ್ಲ, ನೀ ನೀರು ಹಾಕಿಲ್ಲ, ನೀ ಸ್ವಚ್ಛ ಮಾಡಿಲ್ಲ, ನೀರು ಹಾಕಕ್ ಬರೋದಿಲ್ಲ, ನಿನಗೆ ಹಿಂಗೆ ಯಾಕೆ ಮಾಡಿ ಬರ್ತಿ ಅಂತ ನಾವು ಅನ್ನಬಾರ್ದು. ಯಾಕಂತಂದ್ರೆ ಅವ್ರ ಕಣ್ಣುಗಳೆಲ್ಲ ಇದನ್ನಿದ್ದಾಗ ಅವ್ರು ಮಾಡಿರ್ತಾರ ಪಾಪ. ಮತ್ತು ನಾವೀಗ ಅವ್ರಿಗೆ ಹೇಳಿ ನಾವು ಅದು ಯಾವ ಪಾಪ ಕಟ್ಕೊಳ್ಳೋದ ಹೇಳಿ ನೋಡೋಣ ಅಭಿಮಾನಿಗಳೇ. ಅಂಥದ್ದಂತೂ ಮೊದಲ ನಾವು ಹೇಳಬಾರ್ದು. ನಾವು ಅದು ಮಾಡೋ ಸೇವೆ ಮಾಡೋದು ನಾವಿರ್ತದ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ನನ್ನ ಸಹಿತ ಕೆಲಸದವ್ರು ಮಾಡಕ್ ಕೊಡೋದಿಲ್ಲ. ಮೇಡಮ್ ನೀವೇನು ಮಾಡಕ್ ಹೋಗ್ಬೇಡ್ರಿ, ನಾವು ಮಾಡ್ತೇವೆ ಅಂತ ಹೇಳಿ ಅವರ ಎಲ್ಲ ಬಾತ್ರೂಮ್ ದಿನಾಲು ನಮ್ಮ ರೂಮ್ದಾಗಿನ ಬಾತ್ರೂಮ್ ಅವರ ದಿನಾಲು ತೊಳ್ಕೊಳ್ಳೋದ. ಒಳ್ಳೆ ಕೆಲಸದವ್ರು ಸಿಕ್ಕಿದಾರ. ನನಗೆ ಖುಷಿ ಆಗೈತಿ. ಯಾಕಂದ್ರೆ ಮನಸ್ಸು ದೊಡ್ಡದೇ ಇರೋದ್ರಿಂದ ಎಲ್ಲಾನು ಚಲೋನು ಆಗ್ತೈತೆ ಅಂತಾರಲ್ಲ, ಅದ ನಿಜಾನ ಐತಿ. ಹಂಗಾಗ್ಬಿಟ್ಟೈತಿ. ಮಸಾಜ್ ಮಾಡಾಕ ಸಹಿತ ಅವ್ರು ಮಸಾಜ್ ಮಾಡ್ಕೊಳತಾರ. ಅದು ಒಂದು ಒಳ್ಳೆ ಟೈಮ್ಗಳು ಬರ್ತಾವ ಅಭಿಮಾನಿಗಳೇ. ಒಳ್ಳೆ ಟೈಮ್ ಬರ್ಬೇಕಾದ್ರೆ ನಾವು ಕಾಯ್ಬೇಕಂತ. ಆ ಟೈಮ್ ನಮ್ಮ ಬಂದಾವೀಗ. ಎಲ್ಲ ಮಕ್ಕಳದಿಂದ ಮನೆಯವ್ರದಿಂದ ಎಲ್ಲಾನು ಸಿಕ್ಕೈತಿ. ಇಷ್ಟ ಇದನ್ನಿದ್ದ ಖುಷಿಯಿಂದ ಇರಬಾರ್ದು ಯಾಕ್ರಿ. ಮತ್ತು ನಗ್ನಗ್ತಾ ಪ್ರೀತಿಯಿಂದ ಮಾಡ್ಕೊಡ್ಬಾರ್ದು ಯಾಕೋ. ನಮ್ಮ ಅತ್ತೆಯವ್ರಿಗೆ ಬಿಸಿ ಬಿಸಿ ರೊಟ್ಟಿ ನನ್ನ ಕೈಯಾರೆ ಮಾಡ್ಕೊಡಾಕಿದ್ದೀನಿ. ಅದಕ್ಕೆ ಅವಳಿಗೆ ಹೇಳಿದೆ, ನಾ ಮಾಡ್ತೇನೆ ಮಾ, ಮತ್ತು ನೀ ಬೇರೆ ಕೆಲಸ ಮಾಡ್ಕೊಂಡು ಅಂತಲೇ. ಆಯ್ತು ಮೇಡಮ್ ಹಂಗೆ ಮಾಡ್ರಿ, ಏನು ಮಾಡೋಕ್ಕಾಗಲ್ಲ ಮೇಡಮ. ಮತ್ತು ಅವ್ರು ಹಂಗೆ ಅಂದಮೇಲೆ ಹಿರಿಯರು ಅಂತ ಅಂದಮೇಲೆ ನಾವು ಕೇಳಾಕಬೇಕಾಗ್ತದೆ. ನಡಿತೈತೆ ಮೇಡಮ್ ಅಂತ ಹೇಳ್ಯಾರ. ಅದಕ್ಕೆ ಈಗ ನಾನು ರೊಟ್ಟಿ ಬಿಸಿ ಬಿಸಿ ಮಾಡಿಕೊಡ್ತೇನೆ. ಉಪ್ಪಿಟ್ಟಿನ ಗುಳಿಗೆ ಅದು ಕೊಟ್ಟ ಮಾಡಿ ನೀರು ಕೊಟ್ಟ ಅವ್ರಿಗೆ ಇದು ಮಾಡೇನಿ. ಈಗ 1-2 ಖಾರಿ ತೊಗೊಂಬಂದಿದ್ದದ. ಖಾರಿ ಮತ್ತು ಚಾಯ್ ಕೊಡು ನಮ್ಮ ಅತ್ತೆಯವ್ರಿಗೆ. ಆಮೇಲೆ ರೊಟ್ಟಿ ಬಿಸಿ ಬಿಸಿ ಮಾಡಿಕೊಡು, ಊಟಕ್ಕೆ ಕೊಡು. ಮತ್ತು ನನಗೆ ವಿಡಿಯೋ ಮಾಡೋ ಸಲುವಾಗಿ ಸಪೋರ್ಟ್ನು ಕೊಟ್ಟಾರ. ಮತ್ತು ಈ ರೀತಿ ಬೆಳಿಗ್ಗೆ ಎದ್ದು ಕೂಡಲೇ ತಯಾರಾಗಿ ಕೂತ್ರು. ಮ್ಯಾಚಿಂಗ್ ಬ್ಲೌಸ ಮ್ಯಾಚಿಂಗ್ ಎಲ್ಲ ರೆಡಿ ಮಾಡಿ ಒಂದು ಚೀಲ ಒಳಗೆ ಹಾಕಿ, ನಿನ್ನೆ ವಿಡಿಯೋ ನೋಡಿದ್ದೀರಾ, ಒಂದು ಚೀಲ ಒಳಗೆ ಹಾಕಿ ರೆಡಿ ಮಾಡಿಟ್ಟೇನಿ. ಈಗ ಇವತ್ತು ಮತ್ತು ಅವ್ರ ಸ್ನಾನ ಆದಮೇಲೆ ಮತ್ತು ಬಟ್ಟೆ ಎಲ್ಲ ಒಣಗಿದ್ಮೇಲೆ ಮತ್ತು ಈ ರೀತಿ ಮಾಡಿ ಇಟ್ಬಿಡ್ತೇನೆ ಅವರಿಗೆ. ಎಷ್ಟು ನನ್ನ ಕೈಯಿಂದ ಆಗ್ತದಲ್ಲ ಅಷ್ಟು ನಾ ಮಾಡೋಕ್ಕೆ. ಯಾಕಂತಂದ್ರೆ ಅದು ನಮಗೆ ಯೂಸ್ ಮಾಡೋಕೆ ಬೇಕಾ ನಾವು ನಮ್ಮ ಬುದ್ಧಿನ ಅಲ್ಲೇ ಇಟ್ಟು ಉಪಯೋಗ ಇಲ್ಲದ. ಈಗ ಇಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೀವಿ. ಆಮೇಲೆ ಚಾಯ್ನು ನಡೆದಿಲ್ಲಿ. ಮತ್ತು ಸಲುವಾಗಿ ಖಾರಿ. ಮತ್ತು ನಾನು ಹೇಳಿದೆ ನಿಮಗೆ, ನಾ ಯಾರು ಬಂದರೂ ಸಹಿತ ನೀರುಗಳು ಚಹಾ ಮಾಡಿಕೊಡಲ್ಲ ಅಂತ ಹೇಳಿ. ಹಾಲಿನ ಚಹಾನ ಮಾಡ್ತೇನೆ ನಾ ಮೊದಲಿಂದನೂ. ಯಾರಿಗೆ ಕರಿ ಚಹಾ ಕೊಡಿ ಅವ್ರಿಗೆ ಅಷ್ಟು ಕರಿ ಚಹಾ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಹಾಲು ಒಳಗೆ ಹಾಕಿ ಚಹಾ ಮಾಡ್ತೀವಿ.
ಹಲ್ವಾ ಸಕ್ರೆ ಚಾ ಪುಡಿ ಹಾಕಿ ಚಾ ಮಾಡಿರ್ತೀವಿ. ಎಲ್ಲರಿಗೂ ಸಹಿತ ನಾವು ಯಾರಲ್ಲೂ ಭೇದ ಭಾವ ಅಂತ ನಮ್ಮಲ್ಲಿ ಇಲ್ಲ. ಕೆಲಸದವ್ರು ಬಂದರು ಅವ್ರಿಗೂ ಹಾಲು ಚಾ, ಯಾರ ಬೇರೆದವ್ರು ಬಂದರು ಹೊರಗಿನವ್ರು ಬಂದರೂ ಸಹಿತ ನಾವು ಹಾಲಿನ ಚಾನ ನಿಮ್ಗೆ ಹೇಳ್ಬೇಕಂದ್ರೆ ಅಭಿಮಾನಿಗಳೇ, ನನಗಂತ ಬುದ್ಧಿನೇ ಇಲ್ಲ. ಅವರಿಗೆ ನೀರು ಹಾಕಿ ಚಾಯ್ ಮಾಡೋದ, ನನಗೆ ನೀರು ಹಾಲು ಹಾಕಿ ಮಾಡ್ಕೊಳ್ಳೋದ ಅಂಥದ್ದು ಇಲ್ಲ ನಮ್ಗೆ. ಇರೋದ್ರೊಳಗೆ ನಾವು ಒಂದು ಚೂರು ಚೂರು ಕುಡಿತೀವಿ. ಭಾಳ ಹಾಲು ಕಮ್ಮಿ ಇತ್ತಂದ್ರೆ, ಅನಿವಾರ್ಯ ಇತ್ತಂದ್ರೆ ಅಷ್ಟೇ ನಾವು ಅಂದರೆ ಎಲ್ಲರಿಗೂ ಚಾ ನೀರು ಹಾಕಿ ಮಾಡಿರ್ತೀವಿ. ಖರೆ ಹಂಗೆ ನಮ್ಮಲ್ಲಿ ಮನೆಯೊಳಗೆ ನೀರಿನ ಚಾ ನಮ್ಮ ಮನ್ಯಾಗ ಇಲ್ಲ. ಮತ್ತು ಅದು ನಮ್ಮ ಅತ್ತೆಯವ್ರಿಗೆ ಬೇರೆ ಬಂದವರಿಗೆ ಹಂಗೆ ಅಂತಂದ್ರೂ ನನಗೆ ಇಲ್ಲಿ ಮನಸ್ಸು ಇಲ್ಲ. ನಂದು ಎಷ್ಟು ಆಗ್ತದೆ ಅವ್ರು ಖುಷಿಯಾಗಿರ್ಬೇಕು, ಅವರೆಲ್ಲ ಇದು ಮಾಡ್ಕೋಬೇಕಂತ ಹೇಳಿ ಒಳ್ಳೇದು ಅನ್ಸ್ಕೊಳಕಂತ ಅಲ್ಲಿದೆ. ನನ್ನ ಮನಸ್ಸು ಮೊದ್ಲಿಂದ ನಾನು ಹಂಗೆ ಐತಿ ಮತ್ತು ನಾನು ಹಂಗೆ ಮಾಡ್ತೀನಿ. ಯಾರಾದರೂ ನಮ್ಮ ಮನೆಯೊಳಗೆ ಬಂದವ್ರು ಅಂತಾರೆ ನನಗೆ, ಏನಿಂದ ಇಂಥ ಇಷ್ಟು ದೊಡ್ಡ ಮನಸ್ಸು, ಆ ಮಾಡಿದ ಅಡುಗೆ ನಾನ್ ವೆಜ್ ಅಡುಗೆ ಮಾಡಿದ ನಮಗೆ ಬುಟ್ಟಿನ ನಮ್ಮ ಮುಂದೆ ಇಟ್ಟಿರ್ತಿ ಮತ್ತು ಇದು ಮಾಡ್ತಿ, ಹಿಂಗೆ ಮಾಡೋದಿರ್ತೈತೇನ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ, ನಮ್ಗೆ ಎಷ್ಟು ಬೇಕು ಅಷ್ಟು ನೀಡು ಮತ್ತು ಒಳಗಿಡು ಅಂತಾರೆ. ಖರೆ ನನಗೆ ಹಂಗೆ ಆಗಲ್ಲ. ನಾ ಮಾಡಿದ್ದು ಏನು ಅಡುಗೆ ಇರ್ತದಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೂ ಕಾಣಿಸೋ ಥರನೇ ಇಟ್ಟಿರ್ತೀನಿ. ಯಾಕಂದ್ರೆ ಮುಚ್ಚಿ ಇಡೋದಂತ ಅದು ಏನೈತೆ ಅದ್ರೊಳಗೆ, ಆ ಡೈನಿಂಗ್ ಟೇಬಲ್ ಮೇಲಿಂದ ಅಲ್ಲಿಂದ ಅಲ್ಲಿ ನಿಡ್ಕೊಂಡು ಅವ್ರಿಗೆ ಮಾಡೋದು ಮಾಡೈತೆ ಅಂತ ಅಂದಮೇಲೆ ಮನಸ್ಸು ತುಂಬ ಅವ್ರು ಮಾಡಲಿ ತಿನ್ನಲಿ ಅಂತ ಹೇಳಿ ನಾ ಯಾರ ಬಂದರೂ ಸಹಿತ ನನಗೆ ನೀಡಾಕು ನನಗೆ ಇದು ಕಮ್ಮಿ ಇತ್ತಂದ್ರೆ ನಂಗೆ ನೀಡಾಕೆ ಭಾಳ ಇದಾಗ್ತದೆ. ನನಗೆ ಕಮ್ಮಿ ಇರಬಾರ್ದು, ನಂಗೆ ನೀಡಾಕೆ ಜಾಸ್ತಿ ಇರಬೇಕು. ಆಮೇಲೆ ಚಾನು ಹಂಗೆ ಹಾಲು ಒಳಗೆ ನಾ ಚಾ, ಯಾಕಂದ್ರೆ ನಂದು ಅದ ಐತಿ. ಆಮೇಲೆ ಚಪಾತಿನೂ ಇದ್ದರೂ ಮೆತ್ತಗೆ ಚಪಾತಿ ನಾ ಮನೆಯವ್ರಿಗೆಲ್ಲ ಕೊಡ್ತೇನೆ. ನನಗೆ ಅದು ಸಹಿತ ಹಂಗೈತಿ. ಅವ್ರು ತಿಂದು ಖುಷಿಯಾಗಿರ್ಬೇಕು, ಅವ್ರಿಗೆ ಮೊದಲು ನಾ ಸಮಾಧಾನ ಮಾಡ್ತೇನೆ. ಯಾಕಂದ್ರೆ ನನಗೆ ಮೊದಲಿಂದನೂ ಅದೈತಿ. ಮತ್ತು ಮಕ್ಕಳನ್ನು ಅದೇ ರೀತಿ ಇಬ್ಬರು ಮಾಡ್ತಾರೆ. ಅವ್ರ ಮನೆಯವರು ಹಂಗದಾರ. ಮತ್ತು ಅವ್ರಿಗೆ ಚಾಯ್ ಮತ್ತು ಇವತ್ತು ಖಾರಿ ಕೊಡೋಣಂತ. ಅವ್ರಿಗೆ ಖಾರಿ ಭಾಳ ಇಷ್ಟ ಐತಿ. ಮೊದಲಿಂದನೂ ಖಾರಿನ ಭಾಳ ಇಷ್ಟಪಟ್ಟು ತಿಂತಾರೆ. ಖಾರಿನ ಅವರಿಗೆ ಕೊಡೋಣಂತ ಹೇಳಿ ಈ ರೀತಿ ಖಾರಿನೂ ಚಲೋ ಅದಾವ. ಜಾಸ್ತಿ ದಾಲ್ದ ಇಲ್ಲ ಏನಿಲ್ಲ. ಅದ್ರ ಸಲುವಾಗಿ 4 ಖಾರಿ ಅವ್ರು ಕೊಡೋಣ ಅಂತ ಹೇಳಿ ಅದ್ರ ಸಲುವಾಗಿ ಏನು ಬೆಳಿಗ್ಗೆ ಚಪಾತಿ ಅದು ಮಾಡ್ಕೊಲಿಲ್ಲ ನಾವು. ಹಾಂ ಅತ್ತೆ ಅಭಿಮಾನಿಗಳೇ, ನಾನು ನಾಷ್ಟ ಮಾಡ್ತಾ ಇದ್ದೀನಿ. ಈಗ ಟೂರ್ ಆಗೈತಿ. ನಮ್ಮ ಮನೆಯವರು ನಾಟಕ ನೋಡಕ್ಕೆ ಹೋಗವ್ರದಾರೀಗ. ದೇವಸ್ಥಾನ ಪಂಡ್ರೆಂಟ್ ಇವತ್ತು ಹಂಗೆ ಅದಾರಲ್ಲ, ಇವತ್ತು ಅಂಗಡಿ ಪೂಜೆ ಮಾಡ್ಯಾರಂತ. ಅದಕ್ಕೆ ನೀವು ಮತ್ತು ದಾದಾ ಇಬ್ರು ಬರ್ರಿ. ಅವ್ರ ಎಲ್ಲ ಪೂಜೆ ಅದು ಮುಗಿಸ್ಕೊಂಡಾರಂತ. ಆಮೇಲೆ ನೀವು ಮತ್ತು ದಾದಾ ಇಬ್ರು ಬರ್ರಿ ಅಂದರು. ನಾನು ಅಂದೆ ಅಜ್ಜಿಗೆ ಆರಾಮಿಲ್ಲ ಸ್ವಲ್ಪ, ಮತ್ತು ಇವ್ರಿಗೆ ಅಷ್ಟು ಕಳಿಸ್ತೇನೆ, ಇವ್ರು ಬರ್ತಾರಂತಂದೆ. ಅಜ್ಜಿದು ಮಾತಾಡ್ದೆ. ಅಜ್ಜಿದು ಬರಲಿಲ್ಲ ಆಂಟಿ. ಆಮೇಲೆ ಋಷಿಕೇಶ್ ಸ್ವಲ್ಪ ಮಾತಾಡ್ತಾನೆ, ವಿಡಿಯೋ ಒಳಗೆ ಮಾತಾಡ್ಕೊಂಡು ಬರ್ರಿ ನಿಮ್ಮ ಮೊಬೈಲ್ ಒಳಗೆ, ಆಮೇಲೆ ಹಾಕ್ತೇನೆ ಅಂದರು. ಅವ್ರ ಅಂಗಡಿದು ಏನು ಮತ್ತು ಏನು ಮಾಡತ್ತಾರ ಅವ್ರ, ಮತ್ತು ಅದೇನು ಹೊಸ ಅಂಗಡಿ ತೆಗ್ದಾರಲ್ಲ ಅದೆಲ್ಲ ಸ್ವಲ್ಪ ಮಾತಾಡ್ಸ್ಕೊಂಡು ಸ್ಮಾಲ್ ಒಂದು ವಿಡಿಯೋ ಮತ್ತು ಒಂದು ಶಾರ್ಟ್ಸ್ ಮಾಡತ್ತಾರ. ಕೈ ಹಿಂಗೆ ಮುಗಿದು ತಿನ್ನತ್ತಾರ ರೊಟ್ಟಿ. ಅಷ್ಟು ಇದಾಗಿದೆ ಅವ್ರಿಗೆ. ಬಿಸಿ ಬಿಸಿ ರೊಟ್ಟಿ ನಡ್ದಾವ. ಮತ್ತು ಬೇಕಾದ್ರೆ ಮಾಡಕ್ಕೆ ಬರ್ತದೆ. ಮಾಡೇನಿ ಇವ್ರಿಗೆಲ್ಲರಿಗೂ. ಮತ್ತು ನಮ್ಮ ಮನೆಯವರು ಕೊಟ್ಟು ಬರೋನು. ಅವರು ಈಗ ಹೋದ್ರಂದ್ರೆ ಮತ್ತು ಸಾಯಂಕಾಲ ಬರೋವ್ರ ಪಾಪ. ರೊಟ್ಟಿ ತುಂಬ ತಿನ್ನಲಿ. ಇಲ್ಲ ಅನ್ನ ತಿನ್ನೋದಿಲ್ಲ, ಯಾಕಂದ್ರೆ ಅದಕ್ಕೆ ರೊಟ್ಟಿ ಮುಗಿಸೋದು. ಈಗ ಅನ್ನ ಭಾಳ ಉದ್ರಾಗೈತಿ, ಅದಕ್ಕೆ 4-5 ತಿಂದರೂ ನಡಿತೈತೆ. ಖರೇ ರೊಟ್ಟಿ ತಿಂದ್ಬಿಡೋದು. ಯಾಕಂದ್ರೆ ನಿಮಗೆ ಮತ್ತು ಅಲ್ಲಿ ಏನು ತಿನ್ನೋದಿಲ್ಲ ಹೋದಲ್ಲಿ ನಾಟಕ ಕಡೆ. ಯಾಕಂದ್ರೆ ಅಲ್ಲೂ ಮತ್ತು ಏನಾದರೂ ಮಾಡ್ಕೊಂಡು ಕೂತ ಬಂದ ಏನೇ ಹೇಳಕ್ಕೆ ಬರೋದಿಲ್ಲ. ಮೀನಾ ಸ್ವಲ್ಪ ಫ್ರೈ ಮಾಡೋಣ ಅಂತ ನಮ್ಮ ಅತ್ತೆ ತಿಂತಾರೆ. ಬಿಸಿ ಬಿಸಿ ರೊಟ್ಟಿ ನನ್ನ ಕೈಯಾರೆ ನಮ್ಮ ಅತ್ತೆಯವ್ರಿಗೆ ಮಾಡಿಟ್ಟಿದ್ದೀನಿ. ರೊಟ್ಟಿ ಅದು ಕೊಟ್ಟನೆ ಈಗ ಊಟ ಮಾಡಿಸಿ ಮಲ್ಸೋದಂತ ಹೇಳಿ ನಂದು ನಾಷ್ಟ ಆಗೈತಿ. ಮತ್ತು ನಾನು ಸ್ವಲ್ಪ ಚಹಾ ಅದು ಮಾಡ್ಕೊಳ್ಳೋಂಥ. ಬೆಳಿಗ್ಗೆ ಚಹಾ ಕುಡ್ದಿರಲಿಲ್ಲ, ಒಂದು ಊಟ ಕುಡ್ದಿದ್ದೆ ಅಷ್ಟೇ. ಮತ್ತು ಮೀನಾನು ಫ್ರೈ ಮಾಡೋನು. ಇಲ್ಲಿ ನಮ್ಮ ಅತ್ತೆ ದೇವ್ರು ಇಲ್ಲಿ ಕೂತಿದ್ದಾರೆ, ಅವರು ಮಲ್ಕೊಳ್ಳೋ ಟೈಮಿಗೆ. ಮನೆಗಳಲ್ಲಿ ಚಹಾ ಇಟ್ಕೊಂಡಿದ್ದೀನಿ ಕುಡಿಯೋಕೆ. ಮತ್ತು ಇಲ್ಲಿ ಇದು ಲೇಪಿನೂ ಫ್ರೈ ಮಾಡ್ತಾಯಿದ್ದೀನಿ, ಸ್ಮಾಲ್ ಲೇಪಿ. ಗೋವಾದಾಗ ಭಾಳ ಸಿಗ್ತಾವೆ. ಮತ್ತು ಇದು ನಮ್ಮ ಅತ್ತೆಯವರಿಗೆ ಮೀನಾ ಭಾಳ ಇಷ್ಟ. ನಮ್ಮ ಅತ್ತೆಯವ್ರಿಗೆ ಮೊದಲಿಂದನೂ ಮೀನಾ ತಿಂದವ್ರು ಅದಾರ ಅವ್ರು. ಇದು ಮೀನಾ ಭಾಳ ಟೇಸ್ಟಿ ಅದಾವ. ರೊಟ್ಟಿ ಮತ್ತು ಮೀನಾ ಸಾರು, ಚಿಕನ್ ಸಾರು 10 ಪ್ಲೇಟ್ ಹಾಕತ್ತೇನೆ ಅವ್ರಿಗೆ. ಈ ರೀತಿ ಫ್ರೈ ಮಾಡ್ತೇವೆ ನೋಡಿ ನಾವು ಮೀನಾ. ನಾವು ಚಿರೋಟಿ ರವೆ ಹಾಕ್ತೇವೆ ಮೀನಾಗ. ಮನೆಗಳಿಗೆ ನೋಡಿ ಇಲ್ಲಿ ಇದು ಲೇಪಿ ಅಂತ ಹಿಂಗೆ ಈ ರೀತಿ ಫ್ರೈ ಮಾಡಿದ್ದೀನಿ. ನಾವು ಎಣ್ಣೆ ಒಳಗೆ ಫ್ರೈ ಮಾಡಲ್ಲ. ಯಾಕಂದರೆ ಹಿರಿಯರಿರಲಿ, ನಮ್ಮ ಮನೆಯವ್ರ ಯಾರಿಗಾದ್ರೂ ಇರಲಿ, ನಂಗೆ ಇರಲಿ, ಸುಮ್ಮನೆ ಬೇಡ ಅಂತ ಹೇಳಿ ನಮ್ಮ ಮಕ್ಳು ಏನು ಮಾಡ್ತಾರೆ, ಪೂರ್ತಿ ಡೀಪ್ ಫ್ರೈ ಮಾಡೋಕೆ ಕೊಡೋದಿಲ್ಲ ನಮಗೆ. ಮತ್ತೆ ಸಾಂಬಾರ್ದು ಸಾಂಬಾರು ಕುಡಿದು ಇಡತ್ತಾರ ನೋಡಿ. ಇಷ್ಟ ಆಯ್ತಂದ್ರೆ ಹಂಗೆ ಕುಡಿತಾರೆ. ಇಷ್ಟ ಆಗದೆ ಇದ್ರೆ ಇದು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಎಡಿ ಸಾಂಬಾರು ಎಲ್ಲ ಕೊಡೋದು ರೂಢಿ ಐತಿ ಇವರಿಗೆ.
ಅಭಿಮಾನಿಗಳಿಗೆ ಈ ರೀತಿ ಆಗ್ತದೆ ನೋಡಿ ಇದು. ನಾವು ಹಿಂಗೆ ಇದು ಚಲೋ ಹಂಗೆ ಬಾಯ್ಲ್ ಆದಂಗೆ ಇದೆ. ಈ ರೀತಿ ನಾವು ಈ ರೀತಿ ಇದಕ್ಕೆ ಸಣ್ಣ ಗ್ಯಾಸ್ ಮಾಡ್ತೀವಿ. ಯಾವಾಗಲೂ ನಾವು ಮೀನಾ ಹುರಿಬೇಕಾದ್ರೆ ನಾವು ಜೋರು ಗ್ಯಾಸ್ ಮಾಡಲ್ಲ. ಗಡ್ಬಡಿ ಮಾಡಿ ಜೋರು ಗ್ಯಾಸ್ ಮಾಡಿಸೋದು ಹಚ್ಚೋದು ಅಂಥದ್ದೇನೂ ನಮ್ಮದು ಇಲ್ಲ. ಯಜಮಾನ್ರು ಮಲ್ಕೊಂಡ್ರು ನೋಡಿ. ಈಗ ಅವಾಗಿಂದ ಮೊಬೈಲ್ ಹಿಡ್ಕೊಂಡು ಕೂತು ಮತ್ತೆ ಇಲ್ಲಿ ಚೀನಾನು ಇಟ್ಟು ಇಲ್ಲ. अत्या पान देतो येवा तुम्हाला पान देतो येवा दाखवतो कुठं झाड. तेवर गेली तोरसातेनी कोण गेले खाली ते इथंच हाताला येते. हा हा ते आमच्या आत्यासाठी आलंय ते इथं ते बरं केलं. कवा मागतास की तो एक पान काढून द्यायचं. बरं केले. हा इथं बघा मोठं द्यायचं अंधारा रगड साजरा सकाळ लावते. हा ते हा ते हित केला हित लावलंय खाले. हा हित हाताला येऊसारखं लावले आता हित बरोबर हित हित येते. हा येते येते खाली येते येते. हा द्या आता धिवा जरा जरा धिवा नाही त्याला हे थांबा थांबा. इथं किड बारीक किड असतात. हा इथंच आहे. ಮನೆಗಡೆ ಮೀನಾನು ಫ್ರೈ ಆಯ್ತು. ಈಗ ಔಷಧಿ ಹಾಕ್ಬಿಡು ನೋಡ್ರಿ. ನೋಡಿ ಮನೆಗಡೆ ಟೈಮ್ ಒಂದಾತು ಬರಲ್ಲ ಎಕ್ದಮ್. ಮನೆಗಡೆ ಯಜಮಾನ್ರಿ ಎದ್ದಾರ ನೋಡಿ. 2:25 ಟೈಮ್ 2:15 ನಾಟಕ ಆಯ್ತಂತ. ಹಾಂ ಏನ್ರಿಪ್ಪ ಮೀನಾ ಫ್ರೈ ಮಾಡೈತಿ. ಹಾಂ ಅವ್ರ ಕಡೆ ಎಲ್ಲ ಹೋಗಿ ಬರ್ರಿ ನಮಸ್ತೆ ಮಾಡಿ ಪೂಜಾ ಸಾಯಂಕಾಲ ಈಗಲ್ಲ ಬರುವಾಗ ಹೋಗಿ ನಮಸ್ತೆ ಮಾಡ್ಕೊಂಡು ನೋಡ್ಕೊಂಡು ಭೇಟಿಯಾಗಿ ಬರ್ರಿ. ಇದು ತಗೊಂಬರ ಊಟ ಹಾಕಿನ ನೋಡಂಗೆ ಮಾಡ್ತಾನ. ಊಟ ತೊಗೊಂಬರ ಊಟ ಅದ ಯಾರವ ಇಂಥ ಆವಾಜ್ ತೆಗ್ದಾಳು ಏನ. ಯಾರ್ಯಾರು ಬಂದ್ರವ ನಮ್ಮ ಮನೆಗೆ ಬೋಗಿ ತಗೊಂಬಂದಾಳ. ನಮ್ಮ ಅತ್ತೆ ಮಲ್ಕೊಳ್ಳುವಾಗ ಹೇಳೋಗಿದಾರ ಅಲ್ಲಿ ಸಾಡಿ ಒಣಗಾಕ್ ಹಾಕೀನಿ. ಮತ್ತು ಸಾಡಿ ಒಣಗಾಕ್ ಹಾಕ್ಯಾರು. ಈಗ ಒಣಗೈತೆ ಅದ ತಂದು ಜಾಗ ಒಳಗಿಡ ಅಂತ ಹೇಳಿ ಟೈಮ್ 6 ಆಯಿತು. ನಮ್ದು 20K ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಭಿಮಾನಿಗಳೇ. ಎಷ್ಟು ದಿನದ ನಮ್ಮ ಕನಸು ಈಡೇರ್ತು. ನಿಮ್ಮಿಂದ ಸಾಧ್ಯ ಆಯಿತು ಅಭಿಮಾನಿಗಳೇ. ಈಗ 25K ಮಾಡಿ ಬೇಗ ಇನ್ನೂ 5,000 ಮಾಡಿ ನಿಮ್ಗೆ ಹೋಮ್ ಟೂರ್ ಬಿಡ್ತೀವಿ. ಭಾಳಷ್ಟು ನಮ್ಮ ಸಲುವಾಗಿ ನೀವು ಕಷ್ಟಪಟ್ಟಿದ್ದೀರಾ. ಏನು ಹೇಳ್ತೀವಿ ಅಭಿಮಾನಿಗಳಿಗೆ ಹೇಳೇ ಬಿಡಿ ಇವತ್ತ. ಹಾಂ ಏನು ಹೇಳೋಕ್ಕಾಗಲ್ಲ. 20K ಅಂದರೆ ಅದೇನು ಸಾದಾ ಅದೇನು. ಹಾಂ ಅಲ್ಲಿ ಭಾಳ ಆಯಿತು. ಮತ್ತು ಕಮೆಂಟ್ಗಳನ್ನು ಭಾಳ ಜನ ನಮ್ಗೆ ಮಾಡ್ತಾ ಇದಾರಲ್ಲ, ಅದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆಯಲ್ಲ. ನಿಮ್ದೆಲ್ಲ ನಮಗೆ ಹೇಳ್ತಾ ಇದಾರಲ್ಲ ಅದ ಹೇಳಿ. ಯಾಕಂದ್ರೆ ನಾವು ಅವ್ರಿಗೆ ಮನ್ಸಿಗೆ ಸಮಾಧಾನ ಮಾಡೋನು, ಅವ್ರಿಗೆ ಹೇಳೋನು. ನಮ್ಮವ್ರೇ ಆಗ್ಬಿಟ್ಟಿದಾರಲ್ಲ, ಅದಕ್ಕೆ ನಮ್ಮದು ಅದ ಇದು ಮಾಡ್ಕೋತಾ ಇದಾರೆ ಅವ್ರು. ಏನು ತಿನ್ನಕ್ಕೆ ಬಂದ್ಲ ಬಿಸಿ ಮಾಡ್ಲಿನ ಸ್ವಲ್ಪ ಇಲ್ಲ ಹೊರಗೆ ಬೆಕ್ಕಿನ ಹೇಳ್ತಾ ಇದಾರೆ ನಮ್ಮ ಅತ್ತೆಯವರು. ಮತ್ತೆ ಚಾಪ್ಯಾ बायला बोलो तिला पण दिलोय खायला. मी पण खात होते. ते मग ಟಿ ವಿ ಹಚ್ಬಿಟ್ಟು ನೋಡ್ಕೊತ ಕೂತಾರ್ರಿ. ಭಾಳ ಇಷ್ಟ ಆಗ್ತಾವ ಇಂಥವ. ಯಜಮಾನ್ರು ಬಂದರು, ಬೆಳಿಗ್ಗೆಯಿಂದ ಹೋಗಿದ್ದಾರೆ ಡ್ರಾಮಾ ನೋಡೋಕೆ. ಮನೆಯೊಳಗೆ ಖಾಲಿ ಖಾಲಿ ಅನ್ಸತ್ತೈತೆ. ಮನೆಯವ್ರು ಇಲ್ಲ ಅಂತಲೇ. ಮತ್ತು ಈ ಕಡೆ ಇನ್ನೇನು ಅದು ರೇಷನ್ ಅಂಗಡಿದು ದುಡ್ಡು ಕೊಟ್ಟು ಬರ್ತೇನಂತ ಹೋದ್ರೆ ಹೋಗಿ ಬಂದ್ರೆ ಅನಿಸ್ತದೆ. ಬುಕ್ ತೊಗೊಂಬಂದು 1ನೇ ತಾರೀಕಿಗೆ ಅಂತಂದ್ರೆ ಇವತ್ತು ಡೇಟ್ 9 ಹಂಗೆ ಕೊಡ್ತಾನೆ ಇರ್ತೀವಿ. ಎಲ್ಲರದು ದುಡ್ಡು ಕೊಡು, ಹಾಲಿನವ್ರದ್ದು ಕೊಟ್ಟು ಮತ್ತೀಗ ರೇಷನ್ದು ಕೊಟ್ಟು ಹಿಂಗೆ ಚಾಲನೆ ಐತಿ ಒಂದಾದ. ಮತ್ತು ಭಾಳ ಅಂತಂದ್ರೆ ಅಭಿಮಾನಿಗಳಿಗೆ ಶಾಂಭವಿದು ಊಟನೂ ಆಯ್ತು. ಅವಳು ಒಬ್ಬಾಕೆ ತೊಗೊಂಡು ಏನೇನೋ ತಿಂದು ಊಟ ಮಾಡಿದ್ಲು. ನಾವು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಮತ್ತು 9:00 ಆಗೈತಿ. ನಮ್ಮ ಅತ್ತೆಯವ್ರಿಗೂ ಈಗ ಊಟ ಕೊಡಬೇಕು. ಹಾಂ ನಮ್ಮ ಅತ್ತೆಯವ್ರು ಟಿ ವಿ ಬಂದ್ ಮಾಡೋಣ ಹಚ್ಕೊಟ್ಟಿದ್ದು. ಅವ್ರಿಗೆ ನೋಡಿ ಹೋಗಿ ಕೂತ್ರ ರೀ. ಹೆಂಗಿತ್ತು ನಾಟಕದೇನು ಹೇಳಲಿಲ್ಲ. ಅದೇ ಈಗ ಹೇಳ್ರಲ್ಲ. ಸಂತ ಶರೀಫ್ ಶಿವಯೋಗಿ ಅವರ ಶರೀಫ್ ಶಿವಯೋಗಿ ಅವರ ಜೀವನ ಚರಿತ್ರೆ ಇದ್ದದ್ದು. ತರವಲ್ಲ ತಗಿ ನಿನ್ನ ತಂಬೂರಿ ಪದ ಅದೆಲ್ಲ ಅವ್ರದ್ದೇ ಹಾಡಾಗಳಲ್ಲ. ಅವರ ಸ್ವಂತ ಬರೆದಿದ್ದಾರವು.
ಎಷ್ಟು ಅರ್ಥ ಅದಾವಲ್ರಿ ಹಾಡ ಒಳಗೆ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ವಿಡಿಯೋ ಇದಾವೆ, ಅದು ತೊಗೊಂಡ್ಬಿಡ್ತಾರೆ. ಮಾಡ್ಕೊಂಬಂದಿದ್ದೀರಿ. ಆಯ್ತು ತಗೊಳ್ಳಿ. ಆಮೇಲೆ ಇವರು ಮೇಡಮ್ನ ಫೋನ್ ಮಾಡಿದ್ರು. ಅವರು ನಂಬರ್ ತೊಗೊಂಡಿದ್ರಲ್ಲ ನಾವು ಕಜಾರಿ ಸರ್ಗಳು ಅವ್ರ ಇದು ಫಂಕ್ಷನ್ ಅವ್ರ ಮೇಡಮ್, ಅವ್ರು ಫೋನ್ ಮಾಡಿದ್ರು ನಂಗೆ. ಅದಕ್ಕೆ ಅವರಿಗೆ ಇವ್ರು ಅಡುಗೆ ಮಾಡೋಕೆ ಕೆಲಸದವ್ರು ಬೇಕಾಗ್ಯಾರಂತ. ಅದಕ್ಕೆ ಅವ್ರ ಕಡೆ ಅವ್ರು ಉಚ್ಗಾದಾಗ ಅದಾರಂತ. ಅದಕ್ಕೆ ಯಾರಾದರೂ ಇದ್ರೆ ನಿಮ್ಗೆ ಹೇಳ್ರಿ, ಅಡುಗೆ ಮಾಡೋರು ನಮಗೆ ಬೇಕಾಗ್ಯಾರ. ಬೇರೆ ಪಾತ್ರೆ ಅದು ಎಲ್ಲ ಮಾಡೋಕೆ ಮನೆ ದೊಡ್ಡದೈತೆ ಅಂತ ಅವ್ರದ್ದು, ಅದೆಲ್ಲ ಮಾಡೋಕೆ ಸಿಕ್ಕಿದಾರಂತ. ಅಡುಗೆದವ್ರನ್ನ ಇನ್ನೂ ಸಿಕ್ಕಿಲ್ಲ ಅಂತ. ನಿಮ್ಗೆ ಯಾರಾದರೂ ಪರಿಚಯದವ್ರು ಇದ್ರೆ ಸಂಗೀತ ನಂಗೆ ಪ್ಲೀಸ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಅಂದ್ರೆ ಅವ್ರ ಮೇಡಮ್. ಆಮೇಲೆ ಆಯಿತು ಮೇಡಮ್, ಹೇಳ್ತೇವೆ ನಮ್ಮ ಮನೆಯವ್ರಿಗೂ ನಾನು, ಮತ್ತು ನೋಡೋಣ ಹಂಗೇನಾದರೂ ಇದ್ರೆ ಹೇಳ್ತೀವಿ ನಿಮಗೆ. ಮತ್ತು ಬೆಳಗಾವಿಯೊಳಗಂತೂ ಸಿಗೋ ಚಾನ್ಸಸ್ ಕಮ್ಮಿ ಅದಾವ. ನಮಗೂ ಇನ್ನೂರ್ಗೂ ನಾವು ನೋಡತ್ತೀವಿ, ನಮಗೂ ಸಿಕ್ಕಿಲ್ಲ. ಮತ್ತು ಅವ್ರ ಮನೆಗೆ ಬಾ ಅಂದಾರ. ಉಚ್ಗಾಂವ್ ಒಳಗೆ ಒಂದ್ಸಲ ಮನೆಗೂ ನಮ್ಮ ಮನೆಗೂ ಭೇಟಿ ಕೊಡ್ರಿ, ಬರ್ರಿ ನೀವು. ಮತ್ತೆವ್ರಿಗೆ ಊಟ ಕೊಡೋನು ಟೈಮ್ ಆಗೈತಿ. ಇಷ್ಟೊಂದು ಮಾತಾಡೋದು. ಮತ್ತೆವ್ರು ಇಂಜೆಕ್ಷನ್ ತೊಗೊಂಬಂದ್ರಿ, ಕೇಳೋಣ ಅಪ್ಪಗೆ ಏನಂತ ನೋಡೋಣ. ಎಷ್ಟು ಆಯ್ತು ಅಂದ್ರಿ. ಇವತ್ತು ಸ್ವಲ್ಪ ಸಕ್ಕು ಎಲ್ಲ ಚಲೋ ಒತ್ತಾಳ ಅವ್ರಿಗೆ. ಅಭಿಮಾನಿಗಳ ಟೈಮ್ ಆಯ್ತು ನೋಡಿ, 11 ಗಂಟೆ ಆಗೈತಿ ಈಗ. ನೋಡಿ 11 ಗಂಟೆ ಆಗೈತಿ. ಅಲ್ಲೇನು ಮತ್ತೆವ್ರು ಇಲ್ಲಿ ಒಳಗೆ ಮತ್ತೆವ್ರು ಮಲ್ಕೊಂಡಾರ. ಈಗ ಸಂಡೇ ಐತಿ, ಮತ್ತೇನೇನು ಇಲ್ಲಿ ಯಾಕಿಂದ ರೆಕಾರ್ಡಿಂಗು ಅದು ಇದು ಎಲ್ಲ ಏನು ಮಾಡ್ಕೊತ ಅಭ್ಯಾಸದೆಲ್ಲ ತಯಾರಿ ಮಾಡ್ಕೊತ ತಲೆ ಸ್ನಾನ ಮಾಡೋಕೆ ಹೋಗ್ಯಾಳ. ಅಭಿಮಾನಿಗಳು ಎಲ್ಲ ಇದು ಮಾಡ್ಕೋಬೇಕು, ತೆಗೆದಿಡ್ಬೇಕೆಲ್ಲ ಸಾಮಾನು. ಶಾಂಭವಿದ ಎಲ್ಲರೂ ಮಲ್ಕೊಂಡ ಸ್ನಾನ ಮಾಡ್ತಾ ಹಾಕಿ. ಸಂಡೇ ಬೇರೆ ಇವತ್ತು, ಯಾಕಂದ್ರೆ ನಮ್ಮ ಅತ್ತೆಯವರೆಲ್ಲ ಟಾಯ್ಲೆಟ್ಗೆ ಹತ್ರ ಹೋಗೋದು ಮಾಡೋದು ಮಾಡ್ತಾರೆ ಬೆಳಿಗ್ಗೆ. ಅದಕ್ಕೆ ಈಗ ಮಧ್ಯಾಹ್ನ ಮಾಡೋದಿಲ್ಲ, ರಾತ್ರಿ ಮಲ್ಕೊಳ್ಳುವಾಗ ಆರಾಮ್ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತಾಳು. ಅದಕ್ಕೆ ಈಗ ರೂಢಿ ಆಗೈತಿ, ಮೊದಲಿಂದನೂ ಸ್ಕೂಲ್ದಿಂದ ರೂಢಿನೈತಿ. ಅದಕ್ಕೆ ಅವಳು ಸ್ನಾನ ಎಲ್ಲ ಮುಗಿಸ್ಕೊಂಬರ್ಲಿ, ಯಾಕಿನ ಕೆಲಸ ಆಯ್ತು ಮಾಡ್ಕೊಳ್ಳಿ. ಮತ್ತು ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ಮತ್ತು ಅಭಿಮಾನಿಗಳೇ 20K ಸಬ್ಸ್ಕ್ರೈಬರ್ ಆಗಿದ್ದಾರೆ ನಮ್ದು. ನಿಮ್ಮ ಸಪೋರ್ಟ್ದಿಂದ 20K ಆಯಿತು, 25K ಆಗ್ತದೆ, ಮತ್ತು ಭಾಳಷ್ಟು ಆಗ್ತಾವೆ. ಆಮೇಲೆ ಅಪ್ಪು ಅದು ಹೇಳಿದಾರು 25K ಆದಮೇಲೆ ನಾವು ಕೇಕ್ ಅದು ಕಟ್ ಮಾಡೋನು, ಆಮೇಲೆ ನಮ್ಮ ಹೋಮ್ ಟೂರ್ ಬಿಡೋಣ ಅಂತ ಹೇಳ್ಯಾನ. ಬೇಗ ಪಟ್ ಅಭಿಮಾನಿಗಳೇ 25K ಮಾಡಿರಿ. ಹಾಂ.